ಇವತ್ತು ಸುಮಾರು ವರ್ಷಗಳಿಂದ ನಮ್ಮ ದಲಿತ ವರ್ಗದವರಿಗೆ ನಿವೇಶಗಳು ಕೂಡ ಅವ್ರಿಗೆ ಸಿಗ್ತಾ ಇರಲಿಲ್ಲ. ಸುಮಾರು ಸ್ವತಂತ್ರ ಬಂದು 79 ವರ್ಷ ಆದ್ರೂ ಇಂದಿರಾ ಗಾಂಧಿ ಪೀರಿಯಡಲ್ಲಿ ಕೊಟ್ಟಿದ್ದು ನಿವೇಶಗಳು ಇವತ್ತೂ ಅವ್ರು ನಿವೇಶಗಳು ಕೊಟ್ಟಿದ್ದರೆ ಸ್ವಲ್ಪ ಜನ ಹಕ್ಕುಪತ್ರಗಳು ಕೂಡ ಸಿಗ್ತಾ ಇರಲಿಲ್ಲ. ಇವತ್ತು ನಮ್ಮ ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಉಪಮುಖ್ಯಮಂತ್ರಿಗಳಾಗಿ ಕಂದಾಯ ಮಂತ್ರಿಗಳಾಗಿ ಕೂಡ ಇವತ್ತು ಅವ್ರು ನಾವು ಭೇಟಿ ಮಾಡೋಕ್ಕೆ ಬಂದಿದ್ದೀವಿ. ನಿಜವಾಗಲೂ ಇವತ್ತು ಹೆಣ್ಮಕ್ಳು ಗೋಳು ನೋಡೋಕೆ ಹೋದಂದರೆ ನಿಜವಾಗಲೂ ಕರ್ನಾಟಕದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ನಮಗೆ ದುಃಖ ಆಗ್ತಾಯಿದೆ. ಇವತ್ತು ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಕಂದಾಯ ಸಚಿವರುಗಳು ಆಗಿದ್ದಾರೆ. ಅವರು ಈ ನಿವೇಶಗಳನ್ನು ಮಾಡಿಕೊಡ್ಬೇಕಂತೇಳಿ ನಾವು ಪ್ರತಿಯೊಂದು ಹೆಣ್ಣು ಮಕ್ಳಿಗಾಗಲಿ ಯಾರೇ ಎಂಥ ಬಡವ್ರ ಮಕ್ಳಿಗಾಗಲಿ ಇವ್ರ ಮುಖಾಂತರದಿಂದ ಆಗಬೇಕಂತ ಹೇಳ್ಬಿಟ್ಟು ಎರಡು ಮಾತಾಡ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ಜೈ ಭೀಮ್. ಜೈ ಭೀಮ್. ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಸಹ ಇನ್ನೂ ಎಷ್ಟೋ ಜನಕ್ಕೆ ನಿವೇಶನಗಳಿಲ್ದಿರ ಬಡ ಜನರು ತುಂಬ ಕಷ್ಟಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವಿಲ್ಲಿ ಉಪಮುಖ್ಯಮಂತ್ರಿಗಳಾದ ಪರಮೇಶ್ವರ್ ಸರ್ ಹತ್ರ ಬಂದಿದ್ದೀರಿ. ಅವರು ನಮಗೆಲ್ಲರಿಗೂ ಸಹಾಯ ಮಾಡ್ತಾರೆ ಅಂತ ಭಾವಿಸಿದ್ದೀವಿ. ಸಹಾಯ ಮಾಡ್ತಾರೆ ಕೂಡ. ಥ್ಯಾಂಕ್ ಯು. ನಮೋ ಬುದ್ಧಾಯ. ಜೈ ಭೀಮ್. ನಾನು ಡಾಕ್ಟರ್ ವೆನರಬಲ್ ಮೈತ್ರಿ ಮಾತಾಜಿ ಅಂತ ಹೇಳಿ, ಈ ದಿನ ಏನು ನಮ್ಮ ಮೂಲ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಹೇಳಿ ಒಕ್ಕೋಲಿನಿಂದ ಕೂಗ್ತಾ ಈ ಬಡ ಇದಕ್ಕೆ ಒಂದು ರಾಜ್ಯ ಸರ್ಕಾರ ಸ್ಪಂದಿಸಬೇಕು. ಮೂಲಭೂತ ಸೌಕರ್ಯಗಳನ್ನ ಇವರು ಕೊಡಬೇಕು. ಯಾವ ರೀತಿ ಎಲ್ಲ ನೋವು ತಿಂತಾ ಇದ್ದಾರೆ, ಬಡವ್ರ ಪರವಾಗಿ ಸರ್ಕಾರ ನಿಂತಿದೆ. ಇವ್ರಿಗೆ ಏನೇನು ಮೂಲಭೂತ ಸೌಕರ್ಯ ಬೇಕೋ ಅದೆಲ್ಲ ಕೊಡದೇ ಇದ್ದರೆ ನಾನು ಸಹ ಇವ್ರ ಜೊತೆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀನಿ. ಇವರು ಬುದ್ಧ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳು, ಮೂಲ ನಿವಾಸಿಗಳು ಅಂದಾಗ ಇವರ ಭೂಮಿ ಇದು ಭಾರತ ದೇಶ, ಬುದ್ಧನ ಭೂಮಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೂಮಿ. ಈ ಭೂಮಿಯಲ್ಲಿ ಇಂಥ ಮಕ್ಕಳು, ಬಡ ಮಕ್ಕಳು ಕಣ್ಣೀರು ಹಾಕ್ಕೊಂಡು ಎಲ್ಲ ಮನೆ ಮಠ ಎಲ್ಲ ತೊರೆದು ಬೆಳಗ್ಗೆನೇ ಬಂದು ಇಲ್ಲೆಲ್ಲ ಸದಾಶಿವನಗರದಲ್ಲಿ ಕೇಳೋದಕ್ಕೆ ಬಂದರು. ಇನ್ನೇನು ಗಲಾಟೆ ಮಾಡಿ ನಮ್ಮ ಹಕ್ಕು ಕೊಡಿ ಅಂತ ಹೇಳಿ ಕೂಗ್ತಾ ಕಿರ್ಚ್ತಾ ಪರ್ಚುತ್ತಾ ಗಲಾಟೆ ಮಾಡಲಿಕ್ಕೆ ಬಂದಿಲ್ಲ. ಇವರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳು. ಹಾಗಾಗಿ ಇವರಿಗೆ ಏನು ಸವಲತ್ತಿದೆ ಕೂಡಲೇ ದೊರಕಿಸ್ಕೊಡ್ಬೇಕು. ದೊರಕಿಸಿ ಕೊಡದೆ ಹೋದರೆ ಇವ್ರ ಜೊತೆ ನಾನು ನಿಂತು ಅಮರೋಣ ಅಂತ ಉಪವಾಸ ಮಾಡ್ತೀವಿ. ನಾವು ಗಲಾಟೆ ಮಾಡೋಕ್ಕೆ ಬಂದಿಲ್ಲ, ಅಮರೋಣ ಅಂತ ಉಪವಾಸ ಮಾಡ್ತೀವಿ. ಹಕ್ಕುಗಳು ದೊರಕೋವರೆಗೂ ನಾನು ಕೂಡ ಇವ್ರ ಜೊತೆ ಅನ್ನ ನೀರು ತಗೊಳ್ಳದೆ ಅಮರೋಣ ಅಂತ ಉಪವಾಸ ಮಾಡಲಿಕ್ಕೆ ರೆಡಿ ಇದ್ದೀನಿ. ಹಾಗಾಗಿ ಸರ್ಕಾರ ಕೂಡಲೇ ಸ್ಪಂದಿಸಬೇಕು, ಇವರ ಹಕ್ಕುಗಳನ್ನ ಇವ್ರಿಗೆ ಕೊಡಬೇಕು ಅಂತ ಹೇಳಿ ನಾನು ಡಾಕ್ಟ್ರು ಮೈತ್ರಿ ಮಾತಾಜಿ ಮಾತಾಡ್ತಾ ಇದ್ದೀನಿ. ಖಂಡಿತ ಈ ಸರ್ಕಾರ ಕಣ್ ತೆಗೆಯುತ್ತೆ, ಮಾಡಿಕೊಡ್ತಾರೆ ಅನ್ನೋ ಭರವಸೆ ನಮಗಿದೆ. ಹಾಗಾಗಿ